ನೀವು ಶಾಂತ ರೀತಿಯಿಂದ ನಮ್ಮ ಹೋರಾಟವನ್ನು ಮುಂದುವರಿಸೋಣ. ಭಾರತ್ ಮಾತಾ ಕೀ ಮಾಡಿ ಕೇಳಿದ್ರು ಇದೇ ತರ ಬರ್ಕೊಡ್ರಿ ಅಂತ ಅಪಾಯಿಂಟ್ಮೆಂಟ್ ಆದ್ರು. ಡಾಕ್ಟರ್ ಮಂಜು ನಾಯ್ಕ್, ಕರ್ನಾಟಕ ಆಯುಷ್ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷನಾಗಿದ್ದು, ನಮ್ಮ ಈ 2005ರಿಂದ ಏನು ಕರ್ನಾಟಕ ರಾಜ್ಯದಲ್ಲಿ NRHM ಮತ್ತು ಎದುರು ಹುದ್ದೆಯಲ್ಲಿ ಅತ್ಯಂತ ಕುಗ್ರಾಮಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಕಠಿಣವಾದ ಸೇವಾ ಭದ್ರತೆಯೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರಿಗೆ ಮತ್ತು ಬಡ ಕುಟುಂಬ ಜನಗಳಿಗೆ ಉಚಿತವಾದ ಸಂಪೂರ್ಣ ಶ್ರಮ ತೊಟ್ಟು ಹೆರಿಗೆಗಳಾಗಲಿ ಅಥವಾ ಜನನಿ ಸುರಕ್ಷೆ ಆಗಲಿ, ಪ್ರಸೂತಿ ಆರೈಕೆಗಳಾಗಲಿ, ತಾಯಿ ಮಕ್ಕಳ ಆರೋಗ್ಯಗಳನ್ನಾಗಲಿ ಎಲ್ಲ ರೀತಿಯಾದಂತಹ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಏಳಿಗೆಗೆ ತಂದು ಶ್ರಮಿಸಿ NRHM ಮುಗಿಯೋ ಹಂತ ಬಂದರೂ ಕೂಡ ನಾವು ಸೇವೆ ಸಲ್ಲಿಸಿಬಿಟ್ಟು NRHM ಟಾರ್ಗೆಟ್ ಅನ್ನ ಮೇಲ್ಗಡೆ ತಂದಿದ್ದೀವಿ. ಸೊ ಆದ್ರೆ ನಮ್ಮ ಆಯುಷ್ ಪದ್ಧತಿಯನ್ನ ಏಳಿಗೆಗೆ ತರಲಿಕ್ಕೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನಾಗಲಿ ಅಥವಾ ಅವಕಾಶಗಳನ್ನಾಗಲಿ ಅಥವಾ ಏನಾದರೂ ಕೇಳಕ್ ಹೋದ್ರೆ ಅಥವಾ ಏನಾದರೂ ಮೇಲಧಿಕಾರಿಗಳಿಗೆ ನಮಗೆ ಆಯುಷ್ ಪದ್ಧತಿಯನ್ನ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಯಾವುದಾದ್ರೂ ಒಂದು ನಮಗೆ ಅವಕಾಶ ಮಾಡಿಕೊಡಿ, ನಮಗೆ IEC ಮೆಟೀರಿಯಲ್ ಕೂಡ ಕೊಟ್ಟಿಲ್ಲ. ಸೊ ಆ ರೀತಿಯಾದಂತಹ ಒಂದು ಪ್ರಸಂಗವನ್ನು ತಂದಿದೆ. ಸೊ ಈ NRHM ಉದ್ದೇಶದಲ್ಲಿ ಮುಖ್ಯ ವಾಹಿನಿಗೆ ಬರುವಂತಹ ಆಯುಷ್ ಪದ್ಧತಿಯನ್ನು ಕೂಡ ಕಡೆಗಣಿಸಿ ಕೊನೆಗೆ ನಮಗೆ ಮುಗಿಯುವ ಹಂತ ಬಂದರೂ ಕೂಡ ನಮಗೆ ಸೇವಾ ಭದ್ರತೆನೂ ಕೂಡ ಸರ್ಕಾರ ಒದಗಿಸದೇ ಇರುವಂತಹ ಸ್ಥಿತಿಯಲ್ಲಿದೆ. ಸೊ ಈ ಕಡೆಯದಾಗಿ 6 ವರ್ಷದಿಂದ ಏನ್ ಕಠಿಣವಾದ ಪರಿಸ್ಥಿತಿಯಲ್ಲೂ ಕೂಡ ಸೇವೆ ಸಲ್ಲಿಸಿಕೊಂಡು ಸರ್ಕಾರಕ್ಕೆ ಯಾವುದೇ ಧಕ್ಕೆ ಚ್ಯುತಿ ಇಲ್ಲದೇನೆ ಸಾರ್ವಜನಿಕರಿಗೆ ಸಂಪೂರ್ಣ ಚಿಕಿತ್ಸಾ ಪದ್ಧತಿ ಮತ್ತು ತಪಾಸಣೆಯನ್ನು ಮಾಡಿಕೊಂಡು ಬಂದಿದ್ದೀವಿ. ನಮಗೆ ರಾಜ್ಯ ಸರ್ಕಾರದಲ್ಲೇ ಹುದ್ದೆಯನ್ನು ಮಂಜೂರು ಮಾಡಿ ಖಾಯಂ ಸೇವಾ ಭದ್ರತೆ ಕೊಟ್ಟು ಖಾಯಂ ಮಾಡಬೇಕು ಮತ್ತು ಎಲ್ಲಾ ರೀತಿಯ ಸೇವಾ ಸೌಲಭ್ಯಗಳನ್ನ ಮತ್ತೆ ಆಯುಷ್ ಪದ್ಧತಿಯನ್ನ ನಾವು ಇನ್ನೂ ಹೆಚ್ಚು ಅಪ್ಲಿಫ್ಟೆಡ್ ತರಲಿಕ್ಕೋಸ್ಕರ ನಮಗೆ ಯಾವುದಾದ್ರೂ ರೂಪದಲ್ಲಿ ಕರ್ನಾಟಕ ಸರ್ಕಾರ ಸೇವಾ ಭದ್ರತೆಯನ್ನು ನೀಡಿ ಕೊಡಲೇಬೇಕು ಅನ್ನೋದನ್ನು ನಾವು ಇದು ಕ್ಯಾಬಿನೆಟ್ ಅಲ್ಲಿ ಇಶ್ಯೂ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಇದು ಕ್ಯಾಬಿನೆಟ್ ಮುನ್ಸೂಚನೆಯಿಂದ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗದೆ ಇದ್ರೆ ನಾವು ಕೊನೆವರೆಗೂ ನಮ್ಮ ಆಮರಣಾಂತರ ಉಪವಾಸವನ್ನು ಮಾಡ್ಕೊಂತ ನಾವು ಈ ಸತ್ಯಾಗ್ರಹನ ಮುಂದುವರಿಸ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ಹೇಳ್ತೀವಿ. ನಂಜುಂಡಪ್ಪ ವರದಿಯ ಪ್ರಕಾರ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಅಂತ ಹೇಳಿ 2005ರಲ್ಲಿ ಇದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಅಭಿಯಾನ. ಸೊ ಈ ಅಭಿಯಾನದಲ್ಲಿ 5 ಮುಖ್ಯ ಮಾರ್ಗಗಳಲ್ಲೂ ಕೂಡ ಆಯುಷ್ ವೈದ್ಯಾಧಿಕಾರಿಗಳು ಆಯುಷ್ ಪದ್ಧತಿಯನ್ನು ಅಳವಡಿಸಿ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಆಯುಷ್ ಪದ್ಧತಿಯ ಬಗ್ಗೆ ಮಾಹಿತಿ ಕೊಟ್ಟು ಆಯುಷ್ ಪದ್ಧತಿಯನ್ನೇ ಮುಖ್ಯವಾಹಿನಿಗೆ ತಂದು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದು ಉದ್ದೇಶ. ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಸರ್. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಆದ್ರೂ ಇದು ರಾಜ್ಯ ಸರ್ಕಾರವು ಆ ಫಂಡ್ ಅನ್ನ ತಗೊಂಡು ಅದರಲ್ಲಿ ನಮ್ಮ ಆಯುಷ್ ಪದ್ಧತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರವೇ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ನಮ್ಮ ಎಲ್ಲಾ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಗುತ್ತಿಗೆ ಆಧಾರದಲ್ಲಿ. ಸೊ ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ, ಸೊ ಡಾಕ್ಟರ್ ಮಂಜುನಾಥ್ ಅಂತ 31/5/2005ರಲ್ಲಿ ಆಕ್ಚುಲಿ ರಾಜ್ಯ ಸರ್ಕಾರ ಒಂದು ಅನುಮೋದನೆಯನ್ನು ಮಾಡಿತು. ಸೊ ಏನು ಅನುಮೋದನೆ ಅಂದ್ರೆ ಗುಲ್ಬರ್ಗ ಒಬ್ಬ DC ಡೆಪ್ಯೂಟಿ ಸೆಕ್ರೆಟರಿ ಅವರು ಫಸ್ಟ್ ಎಲ್ಲಿ ವೇಕೆನ್ಸಿ ಇದೆ MBBS ಡಾಕ್ಟರ್ ಬರೋದಿಲ್ಲೋ ಅಲ್ಲಿ ಅಲ್ಟರ್ನೇಟಿವ್ ಸಿಸ್ಟಮ್ ಅನ್ನ ತಗೊಳ್ರಿ, ಸರ್ವಿಸ್ ಅನ್ನು ಕೊಡ್ರಿ ಅನ್ನೋ ಒಂದು ಸರ್ವಿಸ್ ಅನ್ನು ಕೊಡೋದಕ್ಕಾದ್ರೂ ಒಂದು ಅವಕಾಶ ಕೊಡ್ರಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಅವರು. ಸೊ ಅದ್ರ ಪ್ರಕಾರ ರಾಜ್ಯ ಸರ್ಕಾರ ಫಸ್ಟ್ ಮೊಟ್ಟ ಮೊದಲಿಗೆ ನಮಗೆ ಅಗೇನೆಸ್ಟ್ ಪೋಸ್ಟ್ ಅಂತ ಹೇಳಿ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು.
ಸೊ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟ ಮೇಲೆ 2005ರಲ್ಲಿ ಕೊಡ್ತು. ಸೊ 2006ರಲ್ಲಿ ಏನಾಯ್ತು ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ, ಸೊ ಸೆಂಟ್ರಲ್ ಪ್ರಾಜೆಕ್ಟ್ ಬಂತು. ಸೊ ಅವಾಗ ಏನ್ ಮಾಡಿದ್ರಿ ಇವರು, ಆಯುಷ್ ಸಿಸ್ಟಮ್ ಅದರಲ್ಲಿ ಒಂದಿದೆ ಪ್ರಾಜೆಕ್ಟ್. ಸೊ ಹಿಂಗಾಗಿ ಅದರಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಸರಿ, ಅವಾಗ ಎಲ್ಲರೂ ನಾವು ಕಂಟಿನ್ಯೂ ಆದ್ವಿ NRHM ಅಲ್ಲಿ. ಸೊ ಈಗ ಉದ್ದೇಶ ಏನಿಷ್ಟೇ, ಫಸ್ಟ್ ನಮ್ಮ NRHM ಗಿಂತ ಮುಂಚೆ ರಾಜ್ಯ ಸರ್ಕಾರದವರು ತಗೊಂಡಿದ್ದಾರೆ. ಸೊ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಬೇಕಾಯ್ತು ರಾಜ್ಯ ಸರ್ಕಾರನೇ. ಬಟ್ ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವ್ದು ತಲೆ ಕೊಡ್ಸ್ಕೊಂಡಿಲ್ಲ. ಸೊ ಈಗ ನಾವು ಟೋಟಲ್ ಆಗಿ 727 ಜನ ಇದ್ದೀವಿ. ಸೊ ಟೋಟಲ್ ಈಗ 727 ಜನ ಇದ್ದೀವಿ. ಸೊ ಟೋಟಲ್ ಈಗ ಸ್ಟ್ರೆಂತ್ ಇರೋದು ಸ್ಟೇಟ್ ಅಲ್ಲಿ 727 ಜನ ಇದೆ. ಸೊ ಅದರಲ್ಲಿನೂ 50% ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತೆ ಸಾರ್ವಜನಿಕ ಆಸ್ಪತ್ರೆ ಮತ್ತೆ ಸಮುದಾಯ ಕೇಂದ್ರಗಳಲ್ಲಿ ಸುಮಾರು 50% ಅಂತೂ ಸಿಂಗಲ್ ಡಾಕ್ಟರ್ ಆಯುಷ್ ಒಬ್ಬರೇ ಮೇಂಟೈನ್ ಮಾಡ್ತಿದೀವಿ. ಸೊ ಅಲ್ಲಿ ರಿಮೋಟ್ ಪ್ಲೇಸ್ ಅಲ್ಲಿ ಸೊ ಎಲ್ಲಾನು ಪ್ರೋಗ್ರಾಮ್ಸ್ ಅನ್ನು ಮೇಂಟೈನ್ ಮಾಡಿ ಒಳ್ಳೆ ಟಾರ್ಗೆಟ್ಸ್ ಅನ್ನು ಅಚೀವ್ ಮಾಡಿದೀವಿ. ಸೊ ಇದೆಲ್ಲ ಅಧಿಕಾರಿಗಳಿಗೆ ಗೊತ್ತು. ಸೊ ನಾವೇನೇನು ಕೆಲಸ ಮಾಡ್ತಿದೀವಿ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ನಮ್ಗೆ ಇಲ್ಲಿವರೆಗೂ ಸೊ ಒಂದು ನಿಟ್ಟಿನಲ್ಲಿ ಭಾರತೀಯ ವೈದ್ಯ ಪದ್ಧತಿಯನ್ನು ಬೆಳೆಸೋ ನಿಟ್ಟಿನಲ್ಲಿ ಅಥವಾ ನಮ್ಮೆಲ್ಲರಿಗೂ ಒಂದು ಕಾಯಮತಿ ವಿಚಾರದಲ್ಲಿ ನಾವು ಅನೇಕ ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಒಂದು ಮುಖಾಂತರ ಎಷ್ಟೋ ಸಲ ಮನವಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಅವರು ಸ್ಪಂದಿಸಿದ್ರು. ಸೊ ಮುಂದೆ ಅದು ಫೈಲ್ ಕೂಡ ಮೂವ್ಮೆಂಟ್ ಆಯ್ತು. ಬಟ್ ಅಲ್ಲಿಂದ ಯಾವುದೂ ರಿಸಲ್ಟ್ ಅನ್ನು ಬರಲಿಲ್ಲ ನಮಗೆ. ಸೊ ಹಲವಾರು ಬಾರಿ ನಾವು ಎಲ್ಲ ಸೆಕ್ರೆಟರಿ ಅವ್ರ ಹತ್ರ ಸೊ ಎಲ್ಲರ ಹತ್ರ ನಾವು ಕೇಳ್ಕೊಂಡಿದೀವಿ, ಈ ಸಮಸ್ಯೆ ಇದೆ ನಮಗೆ. ಸೊ ನಮ್ಮನ್ನ ಸೇಫ್ ಮಾಡಿ, ನಾವು ಸರ್ವಿಸ್ ಕೊಡ್ತಾ ಇದೀವಿ, ರಿಮೋಟ್ ಅಲ್ಲಿ ಕೊಡ್ತಾ ಇದೀವಿ. ದಟ್ಟು ಎಲ್ಲ ಫೆಸಿಲಿಟೀಸ್ ಅನ್ನ ನಾವು ಇಲ್ದೇನೆ, ಸೊ ಯಾವ್ದು ಫೆಸಿಲಿಟೀಸ್ ಇಲ್ದೇನೆ ಸರ್ವಿಸ್ ಕೊಟ್ಟರು ಇಲ್ಲಿವರೆಗೂ ನಮಗೆ ಸೇಫ್ ಮಾಡಿಲ್ಲ. ಈಗಾಗಲೇ ನಮಗ ನಂಜುಂಡಪ್ಪ ವರದಿ ಪ್ರಕಾರ ಮೊದಲು MBBS ಇರ್ಲಾರದ ಸ್ಥಳದಲ್ಲಿ ಒಂದು ಕಾಲ ಇತ್ತು. ಅವಾಗ ಯಾವ ವೈದ್ಯರು ಕೂಡ ಸಿಗ್ತಿದ್ದಿಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅತಿ ಹಿಂದುಳಿದ ಜಿಲ್ಲೆಗಳಲ್ಲಿ, ಅತಿ ಕಠಿಣ ಪ್ರದೇಶಗಳಲ್ಲಿ ಯಾವುದೇ ವೈದ್ಯರುಗಳು ಸೇವೆ ಸಲ್ಲಿಸ್ತಾ ಇರಲಿಲ್ಲ. ಅವಾಗ ಸರ್ಕಾರಕ್ಕೆ ನಮ್ಮ ಸೇವೆ ಅವರು ಏನದಂದ್ರೆ ಅವ್ರಿಗೆ ಅತಿ ಅವಶ್ಯವಾಗಿತ್ತು. ಅವಾಗ ನಮ್ಗ ನೀವು ಬರ್ರಿ ಅಂತ ಇನ್ವೈಟ್ ಮಾಡಿ ಕರ್ಕೊಂಡಿದ್ರು. ನಾವಾಗೇನು ನೀವು ತೋಳ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಂತ ನಾವು ಯಾವಾಗೂ ಅವ್ರ ಕಡೆ ಹೋಗಿಲ್ಲ. ಅವರಾಗೆ ನಮ್ಮ ಸೇವೆ ಯಾವಾಗ ವೈದ್ಯರ ರೂರಲ್ ಪ್ಲೇಸ್ ನಲ್ಲಿ, ಅತಿ ಕಠಿಣ ಪ್ಲೇಸ್ ನಲ್ಲಿ ವೈದ್ಯರುಗಳು ಸಿಗಲಾರದ ಸಮಯದಲ್ಲಿ ಆಯುಷ್ ವೈದ್ಯಾಧಿಕಾರಿಗಳು ಅತಿ ಮುಖ್ಯವಾದ ಕೆಲಸವನ್ನು ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸರ್ಕಾರ ನೇಮಿಸಿಕೊಂಡಿದೆ ನಂಜುಂಡಪ್ಪ ವರದಿ ಪ್ರಕಾರ. ನಂತರ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಪುನಃ ಮತ್ತೆ ನೇಮಕಗಳಾಗದು. ಆದ್ರೆ ಸರ್ಕಾರ ಇವತ್ತು ನಮ್ಮ ಸೇವೆಯನ್ನು ಪರಿಗಣಿಸಲಿಕ್ಕೆ ತಯಾರಿಲ್ಲ. ನಾವು ಸುಮಾರು 5-6 ವರ್ಷದಿಂದ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ಅದು ಅತಿ ಹಿಂದುಳಿದ ಪ್ರದೇಶಗಳಲ್ಲಿ 6th C ಕ್ಯಾಟಗರಿಗಳಾದ ಜಿಲ್ಲೆಗಳಲ್ಲಿ ನಾವು ಏನದಂದ್ರೆ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಸಾರ್ವಜನಿಕರು ಕೂಡ ನಮ್ಮ ಸೇವೆಯನ್ನು ಪಡ್ಕೊಂಡು ಅವರು ಸಮಾಧಾನವಾಗಿದ್ದಾರೆ. ಹಾಗೂ ನಮ್ಮ ಸರ್ಕಾರ ನಮ್ಮ ಇಲ್ಲಿವರೆಗೆ ನಮ್ಮ ಸೇವೆಯನ್ನು ಯಾವುದೇ ಕಾಯಂಗೊಳಿಸಲಿಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಸರ್ಕಾರ ನಮ್ಮನ್ನು ಯಾವಾಗ ಬೇಕೋ ಅವಾಗ ಉಪಯೋಗಿಸುತ್ತೆ. ನಾವು ನಮ್ಮ ಸೇವೆ ಬಂದಾಗ ನಮ್ಮನ್ನು ಕಾಯಂಗೊಳಿಸಿ ಅಂತ ಹೋದಾಗ ಸರ್ಕಾರ ನಮ್ಮ ಕಡೆ ಕಿವಿಗೊಡ್ತಾ ಇಲ್ಲ. ಈ ಹೋರಾಟದ ಮುಖಾಂತರವಾಗಿ ನಾವೇನ್ ಹೇಳ್ತಾ ಇದೀವಿ, ಸರ್ಕಾರಕ್ಕೆ ನಾವು ಒಂದು ವಿನಂತಿ ಮಾಡ್ಕೊಳ್ತಾ ಇದೀವಿ. ನಾವು ಭಾರತೀಯ ವೈದ್ಯಕೀಯ ಪದ್ಧತಿಗಳು ತಾವು ಅನ್ನೋದಂದ್ರೆ ಅಭಿವೃದ್ಧಿ ಪಡಿಸ್ತಾ ಇದ್ದೀರಿ. ನಮ್ಮ ಸೇವೆಗಳನ್ನು ನೀವು ಕಾಯಂಗೊಳಿಸಿದ್ರೆ ಈ ಭಾರತೀಯ ವೈದ್ಯ ಪದ್ಧತಿಗೆ ನೀವು ಒಂದು ಸ್ಥಾನಮಾನ ಕೊಟ್ಟದ ತರ ಆಗುತ್ತೆ. ನಾವು ಅತಿ ಹಿಂದುಳಿದ ಪ್ರದೇಶದಲ್ಲಿ ಅತಿ ಕಡಿಮೆ ಸಂಬಳ ತಗೊಂಡು ಮೊದಲು 5,000-6,000 ಇತ್ತು. ಅದರಲ್ಲಿ 50 ರೂಪಾಯಿ ಕಟ್ ಮಾಡಿ ನಮಗೆ ಕೊಡ್ತಾ ಇದ್ರು. ಇವಾಗ ಪ್ರೆಸೆಂಟ್ಲಿ 11,300 ರೂಪಾಯಿ ನಾವು ಸಂಬಳ ತಗೋತಾ ಇದೀವಿ. ನಾವು ಸಂಬಳ ಬಗ್ಗೆ ಯಾವುದೇ ನಿಮ್ಮ ಕಡೆ ಚಕಾರ ಎತ್ತಾ ಇಲ್ಲ. ದಯವಿಟ್ಟು ಸರ್ಕಾರ ನಮ್ಮ ಸೇವೆಯನ್ನು ಪರಿಗಣಿಸಿ ದಯವಿಟ್ಟು ನೀವು ನಮ್ಮನ್ನು ಕಾಯಂಗೊಳಿಸಿದ್ರೆ ಈ ಭಾರತೀಯ ವೈದ್ಯಕೀಯ ಪದ್ಧತಿಗೆ ನ್ಯಾಯ ಒದಗಿಸಿದಂಗೆ ಆಗ್ತದೆ. ಈ ಹೋರಾಟ ಮುಖಾಂತರವಾಗಿ ನೀವೇನಾದ್ರೂ ಸರ್ಕಾರ ಘನವೆತ್ತ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚುರುಕಾಗಿದ್ದಾರೆ ಮತ್ತು ನಮ್ಮ ಬಗ್ಗೆ ತುಂಬಾ ಅನುಕಂಪವಾಗಿ ಅವರ ಒಂದು ವೈಯಕ್ತಿಕವಾಗಿ ನಾವು ಮಾತಾಡಬೇಕಾದ್ರೆ ತುಂಬಾ ನಮ್ಮ ಕಡೆ ಅವರು ಭಾರತೀಯ ವೈದ್ಯ ಪದ್ಧತಿಗಳ ಯಾವಾಗ ಸಪೋರ್ಟ್ ಮಾಡಿದ್ದಾರೆ. ನಾವು ಈ ಹೋರಾಟ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ನಾವು ಬಡವರು
ಬಡವ ಮಕ್ಕಳೇ ಬಡವರಿಂದ ನಾವು ರೈತಾಪಿ ಮಕ್ಕಳಿದೀವಿ. ನಾವೇನು ತುಂಬಾ ಹಣವಂತರಲ್ಲ, ನಾವು ಯಾವುದೇ ದೊಡ್ಡ ಶ್ರೀಮಂತರ ಮಕ್ಕಳಲ್ಲ. ನಾವು ಹಳ್ಳಿಯಲ್ಲಿ ಬೆಳೆದವರು, ಹಳ್ಳಿಗಳ ಜನರ ಸೇವೆ ಸಲ್ಲಿಸ್ತಾ ಇದೀವಿ. ದಯಮಾಡಿ ನೀವೇನಾದ್ರೂ ಈ ಕಾಯಂ ನಮ್ಮನ್ನ ಕಳಿಸಿದ್ರೆ ನೀವು ಭಾರತೀಯ ವೈದ್ಯ ಪದ್ಧತಿಗೆ ಒಂದು ಸ್ಥಾನಮಾನ ಕಲ್ಪಿಸಲಾಗ್ತದ. ಈ ಶ್ರೇಯಸ್ಸು ನಿಮ್ಗೆ ಬರ್ತದ. ದಯವಿಟ್ಟು ಮುಖ್ಯಮಂತ್ರಿಗಳೇ, ನೀವು ನಮ್ಮ ವಿನಂತಿಯನ್ನು ಕಳಕಳಿಯಿಂದ ಕೇಳ್ಕೊತೇವೆ. ನಮ್ಮ ವಿನಂತಿಯನ್ನು ಮನ್ನಿಸಿ. ಸೆಂಟ್ರಲ್ ಗವರ್ಮೆಂಟ್ ಏನ್ ರೂಲ್ ಕೊಟ್ಟಿದೆ? ಸಂಧಿ ಏನಂದ್ರೆ ಆರೋಗ್ಯ ಮಂತ್ರಿ ಕೂಡ ಮುಖ್ಯಮಂತ್ರಿ ನಮಗೆ ದೇವಿ ಅಂತ ಮಾತಾಡೋದು, ಬಿಜಾಪುರ ಡಿಸ್ಟ್ರಿಕ್ಟ್ ದಿಂದ ಬಂದಿರೋದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊದಲಿಗೆ ಒಂದು ಕ್ವಶನ್ ಹಾಕ್ತೀನಿ. ನಾನು ನಮ್ಮ ಆಯುರ್ವೇದ ಪದ್ಧತಿ ಮೊದಲಿಂದ ಹುಟ್ಟಿ ಬಂದಿರೋದು. ನಮ್ಮ 700 ಜನಕ್ಕೆ ಅವರು ಗಣನೆಯಲ್ಲಿ ತಗೋತಾ ಇಲ್ಲ, ನಮ್ಮನ್ನ ರೆಗ್ಯುಲರ್ ಮಾಡ್ತಾ ಇಲ್ಲ. ಹಾಗಾದ್ರೆ ಈಗ ತೆಗೆದಿರುವಂತ ಆಯುರ್ವೇದ ಕಾಲೇಜ್ಗಳನ್ನ ಯಾಕೆ ಅವರು ಅದನ್ನ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅಂತ ನಾ ಅವ್ರನ್ನ ಕ್ವಶನ್ ಕೇಳ್ತಾ ಇದ್ದೀನಿ. ನಮಗ್ ಮುಂದ್ ಲೈಫ್ ಸೆಕ್ಯೂರಿಟಿನೇ ಇಲ್ಲ ಅಂದ್ರೆ ಅವ್ರಿಗೆಲ್ಲ ಆಯುರ್ವೇದ ಕಾಲೇಜ್ ಓಪನ್ ಮಾಡಕ್ ಇವ್ರೆಲ್ಲ ಫೆಸಿಲಿಟಿ ಕೊಡ್ಲೇಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ನಮ್ಮ ಲೈಫ್ ಹಾಳು ಮಾಡ್ದಂಗ ಅವ್ರ ಲೈಫ್ ಹಾಳಾಗಬಾರ್ದು. ಅದನ್ನ ಹಾಳು ಮಾಡದೇ ಇದ್ರೆ ಒರಿಸ್ಸಾನಲ್ಲಿ, ಆಮೇಲೆ ಅರುಣಾಚಲ್ ಪ್ರದೇಶನಲ್ಲಿ, ಅವರವ್ರ ಉತ್ತರಾಖಂಡದಲ್ಲಿ ಅವರವ್ರ ಸೆಂಟ್ರಲ್ದವ್ರು ಇದು ಮಾಡಿದ್ದಾರೆ, ಅವರಲ್ಲಿ ರೆಗ್ಯುಲರ್ ಮಾಡಿದ್ದಾರೆ. ನಮ್ಮನ್ನು ಇವರು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನೆಲ್ಲ ತಮ್ಮ ಕಡೆ ಇದು ತರಿಸ್ಕೊಂಡ್ಬಿಟ್ಟು, ಅವ್ ಕಾಪಿ ತರಿಸ್ಕೊಂಡ್ಬಿಟ್ಟು ನಮ್ಮನ್ನು ಒಂದು ರೀತಿ ಲೈಫ್ ನಮ್ದು ಸೆಕ್ಯೂರ್ ಮಾಡ್ತಿದ್ರೆ ಮುಂದ್ಗಡೆ ಕಾಲೇಜ್ ತೆಗೀಲಿ. ಇಲ್ದಿದ್ರೆ ಇನ್ ಮೇಲೆ ಆಯುರ್ವೇದ ಪದ್ಧತಿ ನಾವು ಹುಟ್ಟಿದ ತಪ್ಪಿಗೆ, ನಾವು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದೊಳಗೆ ನಾವು ಬೆಳೆದ ಕನ್ನಡವನ್ನು ಮುಂದೆ ತಗೊಂಡ್ ಬಾ ಅಂತ ಹೇಳಿ ನಮ್ಮ ಆಯುರ್ವೇದ ಪದ್ಧತಿನೇ ಒಟ್ಟು ಪರಿಗಣಿಸದೇ ಇದ್ರೆ ಮುಂದೆ ಯಾರನ್ನು ಬಲಿಪಶು ಮಾಡಬೇಡಿ ಅಂತ ಹೇಳ್ತೀನಿ ನಾನು. ನಮ್ಮ ಹಿಂದೆ ನಮ್ಮ ಫ್ಯಾಮಿಲಿ, ನಾವು ಸಾಮಾನ್ಯ ಕುಟುಂಬದಿಂದ ಬಂದಿರೋರೆಲ್ಲರೂ, ನಮ್ಮ ಹಿಂದೆ ನಮ್ಮ ತಾಯಿ ತಂದೆ, ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಅತ್ತೆ ಮಾವ ಎಲ್ಲರೂ ಬೀದಿಗೆ ಬರ್ತೀವಿ. 700 ಕುಟುಂಬನ ಹಾಳು ಮಾಡಿದಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಇದು ತಗೋಬೇಕು. 6 ವರ್ಷ ನಮ್ಮನ್ನ ಎಂತ ಹಿಂದುಳಿದ ಪ್ರದೇಶದೊಳಗೆ ನಾವು ವರ್ಕ್ ಮಾಡೇವ ಅಂದ್ರೆ ಎಲ್ಲ ನಮ್ಮನ್ನ ಲೈಫ್ ನಮ್ದೆಲ್ಲ ಪರ್ಸನಲ್ ನಮ್ದು ಹೊರಗಡೆ ನಾವು ಇದ್ರ ಕ್ಲಿನಿಕ್ ಹಾಕಿರೋದು ಬಿಟ್ಟು ಬಂದು ಇಲ್ಲಿ ಸೆಕ್ಯೂರ್ ಆಗ್ತೀವಿ ಅಂತ ಬಂದಿದ್ದೀವಿ. ನಮಗ್ ಒಂದೇ ಆಸೆ ಇತ್ತು, RCH ನಲ್ಲಿ ತಗೊಂಡ ಡಾಕ್ಟರ್ಸ್ ಅನ್ನೆಲ್ಲ ರೆಗ್ಯುಲರ್ ಮಾಡಿದ್ರು. ಈಗ NRHM ತಗೊಂಡಿದ್ದಲ್ಲಿ ಸ್ಟಾಫ್ ನರ್ಸ್ಗಳಿಗೂ ಕೂಡ ರೆಗ್ಯುಲರ್ ಮಾಡಿದ್ರು. ಅದೇ ಒಂದು ಉದ್ದೇಶಕ್ಕೆ ನಮ್ದು ಲೈಫ್ ಸೆಕ್ಯೂರ್ ಆಗ್ತದಂತ ನಾವು ಈ ಪದ್ಧತಿನಲ್ಲಿ ಬಂದಿರೋದು. ಈ ಪದ್ಧತಿನೇ ತಪ್ಪಿದ್ರೆ ನಮಗೆ ಇನ್ನು ಮುಂದೆ ದಯವಿಟ್ಟು ಯಾರನ್ನೂ ಆಯುರ್ವೇದ ಕಲಿಸಬೇಡಿ ಅಂತ ಹೇಳಿ ನಾವೇ ಮನವಿ ಮಾಡ್ಕೋತೀವಿ. ಇದನ್ನ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿ ನಮ್ಮನ್ನ ರೆಗ್ಯುಲರ್ ಮಾಡ್ಬೇಕಂತ ಹೇಳಿ ನಾ ಕೇಳ್ಕೊತೀನಿ ನಾನು. ಈ ಬೇಡಿಕೆಗಳನ್ನ, ನಮ್ಮ ಖಾಯಂ ಮಾಡುವಂತಹ ಬೇಡಿಕೆಯನ್ನ ಕರ್ನಾಟಕ ಸರ್ಕಾರದಲ್ಲೇ ಹುದ್ದೆ ಮಂಜೂರಾತಿ ಮಾಡಿ ನಮ್ಮನ್ನ ನಾವು ಕರ್ನಾಟಕ ಸರ್ಕಾರ ನಮ್ಮ ಮಾತೃ ಸರ್ಕಾರ. ಆ ಮಾತೃ ಸರ್ಕಾರವೇ ನಮಗೆ ದೂರ ತಳ್ಳಿದ್ರೆ ನಮ್ಮ 750 ಜನದ ಭವಿಷ್ಯ ಬೀದಿ ಪಾಲಾಗುತ್ತೆ. ದಯವಿಟ್ಟು ಮುಖ್ಯಮಂತ್ರಿಗಳೇ, ಈ ಆಯುರ್ವೇದ ವೈದ್ಯರನ್ನು, ನಾವು ಒಬ್ಬ ವೈದ್ಯರು, ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ. ನಾವು ಒಬ್ಬ ವೈದ್ಯರು, ನಮ್ಮನ್ನು ದೂರ ತಳ್ಳಬೇಡಿ. ನಾವು ಭಾರತೀಯ ವೈದ್ಯ ಪದ್ಧತಿಯವರು. ನಮ್ಮನ್ನು ಕಡೆಗಣಿಸದೆ ದಯವಿಟ್ಟು ನಮ್ಮ ಭವಿಷ್ಯವನ್ನು ರೂಪಿಸಿಕೊಡಿ, ನಮ್ಮನ್ನ ಖಾಯಂ ಮಾಡಿಕೊಡಿ. ದಯವಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಈ ವಿಷಯವನ್ನು ಪ್ರಸ್ತಾವನೆ ಮಾಡಿ ನಮ್ಮನ್ನ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿಸ್ಕೊಡ್ಸಿ. ದಯವಿಟ್ಟು ನಮ್ಮ ಭವಿಷ್ಯಕ್ಕೆ ಕಲ್ಲಾಕಬೇಡಿ. ದಯವಿಟ್ಟು ಇದು ನನ್ನ ಕಟ್ಟ ಕಡೆಯ ಮನವಿ. ಇದು ಒಂದು ವೇಳೆ ಈ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ರೆ ನಾವು ಆಮರಣ ಅಂತ ಉಪವಾಸವನ್ನ, ಸತ್ಯಾಗ್ರಹವನ್ನ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಮುಷ್ಕರವನ್ನು ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಉಂಟು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯಾವತ್ತೂ ನಾವು ಬೀದಿಗೆ ಬಂದು ಮುಷ್ಕರ ಮಾಡಿರ್ಲಿಲ್ಲ. ಇದು ಫಸ್ಟ್ ಟೈಮ್ ನಾವು ಬೀದಿಗೆ ಬಂದು ಮುಷ್ಕರ ಮಾಡ್ತಾ ಇರೋದು ಆಯುಷ್ ವೈದ್ಯಾಧಿಕಾರಿಗಳು. ಆದ್ರೆ ಇದನ್ನ ಅವರು ಸುಮ್ಮನೆ ಕನ್ಸಿಡರ್ ಮಾಡದಲ್ಲೇ ನೆಗ್ಲೆಕ್ಟ್ ಏನಾದ್ರು ಮಾಡಿದ್ರೆ ನಾವು 3 ದಿವಸ ಮಾತ್ರ ಶಾಂತಿಯುತವಾಗಿ ಮಾಡ್ತೀವಿ. ಒಂದ್ ವೇಳೆ ಅವ್ರು ಇದಕ್ಕೆ ಸರಿಯಾಗಿ ಸ್ಪಂದಿಸದೇ ಇದ್ರೆ ನಾವು CM ಮನೆ ಮುಂದೆ ಆಮರಣ ಅಂತ ಉಪವಾಸ ಕುತ್ಕೊಳ್ಳಿಕ್ಕೆ ರೆಡಿ ಇದ್ದೀವಿ. ಆ ಮುಂದೆ ಆಗೋಗಳ ಕಾರಣ CM ಅವರೇ ಆಗ್ತಾರೆ. ಅದರಿಂದ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಸರ್.